ನೋಡಿ ನಮ್ಮ ರಾಮ ಎಷ್ಟೊಂದು ತಿಂತಿದ್ದಾನೆ. ಏನೂ ಆಗಿಲ್ಲ, ಎದ್ರುಕೋಬೇಡ್ರಿ. ನಮ್ಮೂರಲ್ಲಿ ನಾಟ್ಯ ಕೆಮ್ತಾ ಇದ್ದ, ಅದಕ್ಕೆ ಕರ್ಕೊಂಬಂದ್ವಿ. ದೃಶ್ಯ 2. ರಾಮುಗೆ ಹುಷಾರಿಲ್ಲುವುದನ್ನು ತಿಳಿದ ಅವರ ಶಿಕ್ಷಕರು ಮನೆಗೆ ಬರುವ ಸನ್ನಿವೇಶ. ಕೃಷ್ಣಪ್ಪ ಮನೆಗೆ ಪಾಠ ಅದೇ ನಿಮ್ಮ ಮಗ ರಾಮುಗೆ ಮಳೆ ಇಲ್ಲ ಅಂತ ಕೇಳಿ ತುಂಬಾ ಬೇಜಾರಾಯ್ತು. ಅಷ್ಟೇ ನೋಡ್ತಾರೆ ಅಂತ ಬಂದು. ಅಯ್ಯೋ ಏನ್ ಹೇಳ್ತೀರಮ್ಮ, ನನ್ನ ಮಗಂಗೆ 10 ದಿನ ಆಯ್ತು, ಬಂದ್ರೋದು ಹಂಗೆ ಐತೆ ನೋಡಿ. ಹೌದು, ಡಾಕ್ಟರ್ ತೋರಿಸಿದ್ರು ಇಲ್ವೋ? ನಮ್ಮ ಹಳ್ಳಿಯಲ್ಲಿ ನಾಟಿ ವೈದ್ಯರ ತೋರಿಸಿದೀವಿ. ಕಡಿಮೆ ಆಗಲಿಲ್ಲ ಅಂದರೆ ಸಿಟಿಯಲ್ಲಿರೋ ಸರ್ಕಾರಿ ಆಸ್ಪತ್ರೆಗೆ ಒಂದ್ಸಲಿ ತೋರಿಸ್ತೀವಿ. ಹಂಗಂದ್ರೆ ಹಳ್ಳಿ ವೈದ್ಯ ಬೇಡ್ರಾ ಮೇಡಮ್? ಚೇಚೆ ಆ ಥರ ಏನೂ ಇಲ್ಲ. ಈಗ ಹೊಸ ವೈದ್ಯಕೀಯ ಪದ್ಧತಿಗಳು ಕಂಡಿದ್ದಾರೆ. ಅಲ್ಲೋದ್ರೆ ರಕ್ತ, ಮೂತ್ರ, ಮಲ ಎಲ್ಲ ಚೆಕ್ ಮಾಡಿ ಪರೀಕ್ಷೆ ಮಾಡಿ ಏನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಿಟಿಯಲ್ಲಿರೋ ಸರ್ಕಾರಿ ಆಸ್ಪತ್ರೆ ತೋರಿಸಿ ಒಳ್ಳೇದು. ನೀವು ಹೇಳಿದ್ರು ನಿಜ ಮೇಡಮ್, ನಾವು ಊರಿಲ್ಲ ಬರ್ತಿಲ್ಲ, ನಮ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ನಿಮ್ಮಂತ ಓದಿರೋ ನಮ್ಮಂತ ಓದು ಬರ ತಿಳಿಸಿ ಒಳ್ಳೇದಾಗುತ್ತೆ. ಗುರುಗಳಾದಂಥವರು ಸಮಾಜದಲ್ಲಿ ಅನಕ್ಷರತೆ, ಅಂತಃಶ್ರತೆ, ಅಜ್ಞಾನ, ಬಡತನವನ್ನು ಹೋಗಲಾಡಿಸುತ್ತದೆ. ಸಾಕ್ಷರತೆಯನ್ನು, ಮನೋಭಾವವನ್ನು ಮೂಡಿಸುವುದೇ ಗುರುಗಳಾದಂಥವರ ಕರ್ತವ್ಯ ಅಮೃತ. ಇದಕ್ಕೆಲ್ಲ ಸಮಾಜ ಸಹಕಾರ ನೀಡೋದೆಲ್ಲ ಸರಿ ಹೋಗುತ್ತಲ್ಲ ಮೇಡಮ್? ನೀವು ಹೇಳೋದು ಸರಿಯಾಗಿದೆ ಮೇಡಮ್. ಎಲ್ಲರೂ ದುಡ್ಡು ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದ್ಬಿಟ್ಟು ಓದಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ದುಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಹೌದು, ಎಲ್ಲರೂ ನಿಸ್ವಾರ್ಥ ಮನೋಭಾವದಿಂದ ಬದುಕಿ ನಡೆಯಬೇಕು. ಇಲ್ಲ ಅಂದರೆ ಕಾಲಾಯ ತಸ್ಮೈ ನಮಃ ಅಂತ ಹೋಗ್ಬೇಕಾಗುತ್ತೆ. ಈಗ ಬರೀ ರಾಮನ ಆಸ್ಪತ್ರೆ ಕರ್ಕೊಂಡು ರೋಗಿ ರಾಮುವನ್ನು ಅವರ ಮನೆಯವರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರುವ ಸನ್ನಿವೇಶ. ಏನಾಯ್ತು? ನೋಡಿ ಡಾಕ್ಟ್ರೆ, ಮಗ ಜಾಸ್ತಿ ಕೆಮ್ತಾ ಇರೋದು, ಏನಾದರೂ ಮಾಡಿ ಬೇಗ ಮೇಲೆ ಇಂಜೆಕ್ಷನ್ ಮಾತ್ರೆ ಕೊಡ್ರಿ. ಇಷ್ಟೆಲ್ಲ ಆಗೋವರೆಗೂ ಸುಮ್ಮನೆ ಇದ್ರಾ? ತೋರಿಸಿದ್ವಿ ಮೇಡಮ್. ನನ್ನ ಮಗ ಮುಂಚೆ ಕುಂತ್ಕೊಂಡು ತಪ್ಪು ಏನೋ ಹೋಗ್ಬಿಟ್ಟಿದ್ದಾನೆ. ಹಾಂ ಸರಿ, ನೀವು ಸ್ವಲ್ಪ ಹೊರಗಡೆ ನಿಮ್ಮ ಹೆಸರೇನು? ರಾಮು ಅಂತ. ನಿಮ್ಮ ವಯಸ್ಸು ಎಷ್ಟು? 25. ನಿಮ್ಗೇನಾದರೂ ಧೂಮಪಾನ, ಮದ್ಯಪಾನ, ಕೆಟ್ಟ ಇದೆಯಾ? ಹಾಂ ಸರಿ, ನರ್ಸ್ ಇವ್ರನ್ನ ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬನ್ನಿ. ಹಾಗೆ ಇವ್ರ ಕಡೆಯನ್ನು ಒಳಗಡೆ ಬರುತ್ತೇವೆ. ನೋಡಿ, ನಿಮ್ಮ ಮಗನಿಗೆ ಚಿಕ್ಕ ವಯಸ್ಸಿಂದ ಏನೋ ಕಾಯಿಲೆ ಇರೋ ಥರ ಇದೆ. 1 ವಾರಕ್ಕಾಗುವಷ್ಟು ಮಾತ್ರೆ ಕೊಟ್ಟಿದ್ದೀವಿ. ಸರಿಯಾದ ಸಮಯಕ್ಕೆ ನೀವು ಕೊಡ್ತಾ ಇರಿ.
ಒಂದು ವಾರ ಆದ್ಮೇಲೆ ಮತ್ತೆ ತಪ್ಪೇ ನೀವು ಬರಬೇಕು. ನಮ್ಮಲ್ಲಿಯೇ ತೋರಿಸಿದ್ರು ಏನಾಗಿಲ್ಲ, ಏನಾದರೂ ಮಾಡಿದ್ದೀನಿ ಅಷ್ಟೇ. ದೃಶ್ಯ 4. ತಂಗಿ ಅಣ್ಣನಿಗಾಗಿ ಕಾದು ಕುಳಿತಿರುವ ಸನ್ನಿವೇಶ. ನಮ್ಮ ಅಣ್ಣಂಗೆ ಏನಾಯ್ತೋ ಏನೋ, ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ದೇವ್ರೆ, ನಮ್ಮ ಅಣ್ಣಂಗೆ ಏನೋ ಆಗಿರೋ ಥರ ನೋಡ್ಕೊಳಪ್ಪ. ಈ ಮನೆ ಜವಾಬ್ದಾರಿ ಎಲ್ಲ ನಮ್ಮ ಅಣ್ಣನ ಮೇಲಿದೆ ದೇವ್ರೆ. ನಮ್ಮ ಅಣ್ಣ ಏನಾದರೂ ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಕೊಡಪ್ಪ. ನಮ್ಮ ಅಣ್ಣಗೆ ಮಾತ್ರ ಏನೂ ಮಾಡಬೇಡ ದೇವ್ರೆ. ಅಗ ಅಣ್ಣ, ಬಾ ಅಣ್ಣ. ಡಾಕ್ಟ್ರ್ ಏನಂದ್ರು? ವಾರಕ್ಕಾಗಷ್ಟು ಮಾತ್ರೆ ಕೊಟ್ಟಿದ್ದಾರೆ, ವಾರ ಆದಮೇಲೆ ಬರೋಕ್ಕೆ ಹೇಳಿದ್ದಾರೆ. ನನ್ನ ಬಾಯಿ ಸ್ವಲ್ಪ ಒಣಗ್ತಾ ಇದೆ, ನೀರು ತಂಬಾಕಂಗೆ. ತಂಗಿ ಕೊಡೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ತಂಗಿ. ಅದ್ಯಾಕಣ್ಣ, ಯಾಕೆ ಆ ಥರ ಹೇಳ್ತೀಯಾ? ನಾನು ಜೀವಂತ ಇವಾಗಲೇ ನಿಮ್ಮ ಮದುವೆ ನೋಡಬೇಕು ಅಂತ ಆಸೆ ತಂಗಿ. ನಿಮ್ಮ ಮದುವೆ ನೋಡಿದಲ್ಲಿ ಸತ್ತೋಗ್ತೀನಿ ಅಂತ ಭಯ ಆಗ್ತಾ ಇದೆ ತಂಗಿ, ಭಯ ಆಗ್ತಾ ಇದೆ. ಈ ಕಾಲದಲ್ಲಿ ಏನು ಕಾಯಿಲೆ ಬಂದವರೆಲ್ಲ ಸತ್ತೋಗ್ತಾರೇನು? ಇಲ್ವಲ್ಲ. ಈಗಿನ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಹೊಸ ಕಾಯಿಲೆಗಳಿಗೆ ಹೊಸ ರೀತಿ ಚಿಕಿತ್ಸೆ ಕೊಡ್ತಾರೆ. ಅಂಥದ್ರಲ್ಲಿ ಇದನ್ನ ಸಾಯ ಮಾತಾಡ್ತಾನೆ ಆದ್ಯ. ಇನ್ನು ನನ್ನ ತಂಗಿ, ನನಗಿನ್ನು 15 ವರ್ಷ. ಈ ಸರ್ಕಾರದವರು ಹೆಣ್ಮಕ್ಳಿಗೆ 18 ವರ್ಷ, ಗಂಡು ಮಕ್ಳಿಗೆ 21 ವರ್ಷ ಆಗೋವರೆಗೂ ಮದುವೆ ಮಾಡಬಾರ್ದು ಅಂತ ಕಾನೂನು ಮಾಡಿದ್ದಾರೆ. ಅಂಥದ್ರಲ್ಲಿ ನೀನು ನನ್ನ ಮದುವೆ ಚಿಂತೆ ಯಾಕೆ ಮಾಡ್ತೀಯ ಅಣ್ಣ? ಮೊದಲು ನಿನ್ನ ಆರೋಗ್ಯ ಮುಖ್ಯ ಅಣ್ಣ. ಹಾಗಾದರೆ ನೀನು ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ಯೇನು? ಹೌದಣ್ಣ, ಯಾಕಂದ್ರೆ ನಮ್ಮ ಅಣ್ಣ ಒಬ್ಬ ರೈತ. ಈ ವಿಶ್ವ ತಿಂತಿರೋದು ಹಗಲಿರುಳು ದುಡಿಯೋ ರೈತನಿಂದ ಅಣ್ಣ. ನನಗೆ ನಿನ್ನ ಆರೋಗ್ಯನೇ ಸರ್ವಸ್ವ ಅಣ್ಣ. ಹೌದು ತಂಗಿ, ನೀನು ಹೇಳಿದ ಹಾಗೆ ನಾನು ಶಾಲೆಗೆ ಹೋಗಿ 1-2 ಅಕ್ಷರ ಕಲಿತಿದ್ದರೆ ನನ್ನ ಆರೋಗ್ಯಕ್ಕೆ ಇಷ್ಟೆಲ್ಲ ತುತ್ತಾಗಿರಲಿಲ್ಲ. ಏನೋ ದೈವದಿಂದ ಬಂದ ಅನಿಸುತ್ತೆ. ದೈವದ ಬಗ್ಗೆ ಅದೆಲ್ಲ ಮಾತಾಡಬಾರ್ದು ಅಣ್ಣ. ಯಾಕಂದ್ರೆ ನಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾವೇ ಪರಿಹಾರ ಕಂಡುಹಿಡ್ಕೋಬೇಕು ಮತ್ತು ಪ್ರತಿಯೊಂದು ವಿಷಯದಲ್ಲೂ ಪ್ರಯತ್ನಶೀಲರಾಗಿರಬೇಕು. ಆಗಲೇ ದೈವ ನಮ್ಮನ್ನ ಕಾಪಾಡುತ್ತೆ ಅಣ್ಣ. ಆಗಲೇ ದೈವ ನಮಗೆ ದಾರಿ ತೋರಿಸುತ್ತೆ ಅಣ್ಣ. ನೀನು ಹುಷಾರಾಗ್ತೀಯ ಅಂತ ನಮ್ಗೆ ಭರವಸೆ ಇದೆ ಅಣ್ಣ. ಹೌದು ತಂಗಿ, ನೀನು ಹೇಳೋದು ನಿಜ. ನೀನು ನನ್ನ ಅಜ್ಞಾನದ ಕಣ್ ತೆರೆಸಿದೆ ತಂಗಿ. ಈ ಕಾಲದಲ್ಲಿ ಯುವಕರು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಈ ಪಾಲಕರ ಅಲಕ್ಷ್ಯತನನೇ ಅಣ್ಣ. ಹೌದು ತಂಗಿ, ನೀನು ಹೇಳೋದು ನಿಜ. ಎಲ್ಲರೂ ಒಟ್ಟಿಗೆ ಬಾಳಿದರೆ ಬಾಳು ಬಂಗಾರವಾಗುತ್ತೆ ತಂಗಿ. ಸರಿ ಅಣ್ಣ, ನೀನು ಬಂದು ಬಹಳ ಹೊತ್ತಾಯ್ತು. ಬಾ ವಿಶ್ರಾಂತಿ.